ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳಿಗೆ, ಕರ್ನಾಟಕ ಘನ ಸರ್ಕಾರದ ಮಾನ್ಯರಿಗೆ, ಇಲ್ಲಿ ನೆರೆದ ನನ್ನೆಲ್ಲ ಪತ್ರಕರ್ತ ಬಂಧುಗಳಿಗೆ ಗೌರವ ಸಲ್ಲಿಸಿ ಎರಡೇ ಮಾತು, 2 ನಿಮಿಷ ಮಾತ್ರ ಕೊಟ್ಟಿದ್ದಾರೆ, ಅಷ್ಟರಲ್ಲೇ ಮುಗಿಸ್ತೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದುಂಟು, ನಾನು ನೀನು ಇಲ್ಲವಾದರೂ ನಾವು ನಂಬಿದ ಸತ್ಯ ಉಳಿಯುತ್ತದೆ ಎಂಬ. ನಾನು ನೀನು ಇಲ್ಲವಾದರೂ ನಾವು ನಂಬಿದ್ದು ಮಾತ್ರ ಖಂಡಿತ ಉಳಿಯುತ್ತದೆ. ಯಾವುದದು ನಂಬಿದ್ದು? ಅದು ಸತ್ಯ. ಇದನ್ನು ಉಳಿಸುವಂತಹ ಕೆಲಸ ಪತ್ರಿಕೆಗಳದು. ವರ್ತಮಾನ ಪತ್ರಿಕೆಗಳಂದರೆ ಅದು ಕೇವಲ ಸುದ್ದಿಯನ್ನು ಮಾತ್ರ ಕೊಡುವಂಥದ್ದಲ್ಲ. ಅದಕ್ಕೆ ನಾವು ಹೇಳ್ತೇವೆ ಭಾರತೀಯ ಸಂಸ್ಕೃತಿ. ಏನದು ಭಾರತೀಯ ಸಂಸ್ಕೃತಿ? ಭಾರತೀಯ ಸಂಸ್ಕೃತಿ ಅಂದರೆ ಹಲವು ಜಾತಿ, ಹಲವು ಧರ್ಮ, ಹಲವು ಪಂಥ, ಹಲವು ಭಾಷೆ ಎಲ್ಲದರ ಸಮನ್ವಯವನ್ನು ಸಾರುವಂಥದ್ದು. ಇದನ್ನು ಪತ್ರಿಕೆಗಳು ಈ ಕೆಲಸ ಮಾಡ್ತವೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ದಿನಪತ್ರಿಕೆಗಳಲ್ಲದೆ ಅನೇಕ ಸಂಘ ಸಂಸ್ಥೆಗಳು, ಕನ್ನಡ ಭಾಷೆಯ ಸಂಸ್ಥೆಗಳು ಪತ್ರಿಕೆಗಳನ್ನು ಒಂದು ಮಾಸಿಕ ಪತ್ರಿಕೆಗಳನ್ನಾಗಿ ಇಲ್ಲಿ ಹೊರಡಿಸ್ತವೆ. ತುಂಬ ಪತ್ರಿಕೆಗಳಿವೆ ಇಲ್ಲಿ. ಪತ್ರಿಕೆಗಳು ಸಾರುವಾಗ ನೋಡಿ, ಯಾವುದೇ ಧರ್ಮ ಆದರೂ ಸಹ ತತ್ವ ಒಂದೇ ಇರ್ತದೆ. ನಾವು ಉಪನಿಷತ್ನಲ್ಲಿ ಒಬ್ಬ ಗುರು ಶಿಷ್ಯನಿಗೆ ಹೇಳುವಾಗ ಹೇಳ್ತಾನೆ, ನಾನು ಹೇಳಿದ್ದನ್ನೆಲ್ಲ ಕೇಳು ಅಂತ ಹೇಳೋದಿಲ್ಲ. ಗುರು ಹೇಳ್ತಾನೆ ಶಿಷ್ಯನಿಗೆ, ನಮ್ಮಿಬ್ಬರ ಅಧ್ಯಯನ ತೇಜಸ್ವಿಯಾಗಲಿ ಅಂತ. ಸ್ವಾರ್ಥ ಇಲ್ಲ ಅವನಿಗೆ. ನಾನೇನು ಹೇಳ್ಕೊಡ್ತೇನೆ ನೀನು ಕಲಿ, ಹಾಗೆ ಹೇಳೋದಿಲ್ಲ. ಅವನು ಶಿಷ್ಯನಿಗೆ ಹೇಳ್ತಾನೆ, ನಾನು ನಿನಗೆ ಕಲಿಸುವಾಗ ನಿನ್ನಿಂದ ನಾನು ಬಹಳ ಕಲಿತೇನೆ ಅಂತ. ಇಂಥ ಒಂದು ಮನೋಭಾವ ನಮ್ಮಲ್ಲಿ ಇದ್ದರೆ ನಾವು ಪತ್ರಿಕೆಗಳನ್ನು ಕೇವಲ ಅದು ವರ್ತಮಾನ ಮಾತ್ರ ಕೊಡುತ್ತದೆ ಅನ್ನುವುದನ್ನು ಭಾವಿಸದೆ ಸಂಸ್ಕೃತಿಯನ್ನು ಪೋಷಿಸುವಂತಹ ಕೆಲಸವನ್ನು ಅದು ಮಾಡ್ತದೆ. ಈ ಒಂದು ಗೌರವ ಪತ್ರಿಕೆಗಳ ಮೇಲೆ ನಮಗೆ ಖಂಡಿತವಾಗಿ ಬೇಕು. ಈಗ ಯಾವುದೇ ಧರ್ಮ ಆದರೂ ಸಹ, ಈಗ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳುವ ಶರಣರ ಮಾತಾಗಲಿ, ಅಥವಾ ಈಗ ಇಸ್ಲಾಂ ಧರ್ಮ ಇಲ್ಲಿ ಇದ್ದಾರೆ ಅವರು, ಕಸ್ಬಾ ಮತ್ತು ಹಕೀಕತ್ ಅಂತಿದೆ, ಎರಡು ಮಹತ್ವದ ಶಬ್ದಗಳು ಇಸ್ಲಾಂನಲ್ಲಿವೆ. ಹಿಂದೂ ಧರ್ಮದಲ್ಲೂ ಇದೆ, ಜೈನ ಬೌದ್ಧ ಧರ್ಮಗಳ ಅಹಿಂಸಾ ಪರಮೋ ಧರ್ಮ. ಎಲ್ಲವೂ ಏನಿದು? ಎಲ್ಲವೂ ಮುಟ್ಟುವುದು ಒಂದೇ ಕಡೆಗೆ. ಇದರ ಜವಾಬ್ದಾರಿ, ಮುಟ್ಟಿಸುವ ಜವಾಬ್ದಾರಿ ವರ್ತಮಾನ ಪತ್ರಿಕೆಗಳಿಗೆ ಉಂಟು. ಆದ್ದರಿಂದ ಅವು ಕೇವಲ ಸುದ್ದಿಗಳನ್ನು ಬಿತ್ತರಿಸುವುದಲ್ಲ, ಈ ಎಲ್ಲ ಕಾರ್ಯಗಳನ್ನು ಮುಖ್ಯವಾಗಿ ಮಹಾರಾಷ್ಟ್ರದ ಪತ್ರಿಕೆಗಳು, ಕನ್ನಡ ಪತ್ರಿಕೆಗಳು ಬಹಳ ಜವಾಬ್ದಾರಿಯಿಂದ, ಕಾಳಜಿಯಿಂದ ಕಾರ್ಯನಿರ್ವಹಿಸ್ತವೆ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ದಿನಪತ್ರಿಕೆಗಳು ನೋಡಿ, ನಮಗೆ ಬೆಳಿಗ್ಗೆ ಎದ್ದೊಡನೆ ಒಂದು ಪತ್ರಿಕೆ ಓದಬೇಕು, ಇಲ್ಲಾಂದರೆ ನಾವೇನೋ ಕಳ್ಕೊಂಡ ಹಾಗೆ. ಇಲ್ಲಿಯ ಜನ ಕೇವಲ ತಮ್ಮ ಬದುಕನ್ನಷ್ಟೇ ರೂಪಿಸಿಕೊಳ್ಳುವುದಲ್ಲ, ಇತರರ ಬದುಕಿನ ಕಡೆಗೂ ಅವಲೋಕನ ನೀಡುವಂತಹ ಮಹಾರಾಷ್ಟ್ರದ ಕನ್ನಡಿಗರು ನಾವು. ಇಂದು ಮಹಾರಾಷ್ಟ್ರ ಘಟಕ, ಇಲ್ಲಿಯ ಪತ್ರಕರ್ತರ ಸಂಘ, ಅದಕ್ಕೊಂದು ವಿಶೇಷ ಸ್ಥಾನಮಾನ ನೀಡಿದಂತಹ ಕರ್ನಾಟಕ ಸರ್ಕಾರಕ್ಕೆ, ಅಲ್ಲಿಯ ಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ, ಸಭಾಪತಿಗಳಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆ ಅರ್ಪಿಸಿ 2 ಮಾತು ಮುಗಿಸ್ತೇನೆ.